ನನಗೆ ರೆಪ್ಟೈಲ್ಸ್ ಅಂದ್ರೆ ಆಗಲ್ಲ ಸರ್. ಏನಾಗಲ್ಲ, ಟ್ರೈ ಮಾಡ್ತೀನಿ ಸರ್. ಆಗಲಿಲ್ಲ ಅಂದ್ರೆ ಇವನು ಕುದಿಗೆ ಏನಿಲ್ಲ ನೋಡಿ ಎಲ್ಲ ಹಾಕೊಳ್ಳಿ ಹಾಕೊಳ್ಳಿ. ಇಲ್ಲಿ ನೋಡಿ ಸರ್ ಹೆಂಗೆ ಹೋಗ್ತಾ ಇದೆ. ನಾನು ಟ್ರೈ ಮಾಡಿ. ಹೌದಾ? ಬಟ್ ವಿಲ್ ಇಟ್ ಹೋಲ್ಡ್ ಯು? ಫಾರ್ ಗ್ರಿಪ್ಪಿಂಗ್ ಅಷ್ಟೇ. ಹಿ ನೋಸ್ ಹಿಸ್ ಲಿಮಿಟ್ ಎವ್ರಿಥಿಂಗ್. ತುಂಬಾ ಅದ್ಭುತವಾದ ಮೂವಿ 26ನೇ ತಾರೀಕು ರಿಲೀಸ್ ಆಗ್ತೈತೆ. ದಯವಿಟ್ಟು ನಮ್ಮ ಕನ್ನಡ ಜನತೆ ಮೂವಿಗೋಸ್ಕರ ನಿಂತ್ಕೊಬೇಕು. ಅಂಡ್ ಐ ಲವ್ ಇಟ್. ಇವತ್ತು ಕನ್ಸರಲ್ಲ ಆವೆ ಸರ್ ಮುಟ್ಟಿ ಸರ್ ಈ ಕಡೆ ಅವ್ರಿಗೂ ಸೇರ್ಸ್ ಹಾಕಿ ಸರ್. ಇಬ್ರು ಸರ್ ಇಬ್ರಿಗೂ ಸೇರ್ಸ್ ಹಾಕಿ. ಮುಟ್ಟಿದ ಬುಜ್ಜಿ ಆಮೇಲೆ ಗಿಳಿಯ ಹಾವನ್ನ ಮುಟ್ಬಿಟ್ಟು ಆಗ್ಬಿಟ್ಟಿದ. ಸರ್ ಇಬ್ರಿಗೂ ಸೇರ್ಸಾಕಿ ಏನಾಗಲ್ಲ ಸರ್. ಸರ್ ಇಬ್ರಿಗೂ ಮಾಲ ಹಾಕಿ ಸಾಕು ಸರ್. ಜೋಡೆತ್ತಿಗೆ ಹಾರ ಆಗ್ತದೆ ಸರ್. ಜೋಡೆತ್ತಿಗೆ ಹಾರ ನಿಧಾನ. ಬಾಲ ಸೈಡ್ ಹಾಕೊಳ್ಳಿ ನೀವು. ಹಿಂದೆ ಹಿಂದೆ ಬಾಲ ಹಿಡೀರಿ ಒಂದು. ಮನೆ ಹೋಗ್ಲಿ ಸರ್ ನನಗೇನು. ಇಷ್ಟ ಇಲ್ಲ. ಟೆಕ್ಸ್ಚರ್ ಹೇಗೆ ಫೀಲ್ ಆಗ್ತದೆ? ಸಖತ್ತಾಗಿದೆ. ಒಂಥರ ಟ್ಯೂಬ್ ಹಾಕೊಂಡು ಇಲ್ಲ. ಇಟ್ಸ್ ವೆರಿ ಕೋಲ್ಡ್ ಅಂಡ್ ಕಂಪೋಸ್ ಆಗಿರ್ತದೆ. you are named you know ನೈಸ್. ನನ್ನ ಲೈಫ್ನಲ್ಲಿ ಈ ಥರ ಎಲ್ಲ ಹಾಕ್ಕೊಂತೀನಿ ಅಂದ್ಕೊಂಡಿದ್ದೆ. ನಾನು ಶಿವನ್ ಪಾತ್ರ ಮಾಡಿದಾಗ ಅದು ರಬ್ಬರ್ದು ಹಾಕ್ಕೊಂಡಿದ್ದೆ. He's a pet, so it doesn't work. But this is so nice. If it was a wild, he can easily release them. ಹೌದಾ? If he was a wild, he can release them. ಇದು ನೀವು ಕುತ್ತಿಗೆಗೆ ಹಾಕೊಂಡು ಹೇಳ್ತೀರಲ್ಲ. But what does it do? No, nothing. Not you. No, normally they just choke you. ಉಸಿರು ಕಟ್ಟಿಸ್ತಾರೆ. ಇದು ಗಂಡ ಹೆಣ್ಣ ಸರ್? ಗಂಡ ಉಸಿರು ಕಟ್ಟಿಸುತ್ತೆ. ಕುತ್ತಿಗೆಗೆ ಹಾಕ್ಬಿಟ್ಟಿದ್ದೀನಿ ಹೇಳ್ತಿದ್ದೀರ ನೀವು. But you feed him ಹೊಟ್ಟೆ ತುಂಬಿದ್ದೀರ ಅದಕ್ಕೆ? Thank you so much. ಯಾರನ್ನ ಯಾವ ಪ್ರಾಣಿ ಹೋಲಿಸ್ತೀವಿ? ನೀವೇ ಪ್ರಾಣಿ ಹೆಸರು ಹೇಳ್ಬೋದು, ನೀವೇ ಕ್ಯಾರೆಕ್ಟರ್ ಹೆಸರು ಹೇಳ್ಬೋದು. ಟೈಗರ್ ಇಟ್ ಇಸ್ ನೋನ್ ಟು ಎವ್ರಿವನ್. ಕೋಳಿ ಎಲ್ಲಿದೆ ಅಂಡ್ ಬೇರೆ ಯಾವ ಪ್ರಾಣಿ? ಆನೆ ಇಲ್ಲಿದೆ. ಆಮೇಲೆ ನಮ್ಮ ವಿನೋದ್ ಸರ್ ಬಂದು ಸಿಂಹ. ಇನ್ನೊಂದು ಆನೆ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೇಯಸ್ ಸರ್, ಆಮೇಲೆ ಅವ್ರ ಮಾಮ್. ಯಾಕಂದ್ರೆ ಇಡೀ ತಂಡನ ಅಷ್ಟು ನೀಟ್ ಆಗಿ ನಿಭಾಯಿಸಿ ಎಲ್ಲ ಇಷ್ಟವರೆಗೂ ಕೊನೆವರೆಗೂ ತಗೊಂಬಂದು ಇಲ್ಲಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ಅಂದಾಗ ಇದು ಬರೀ ಅವ್ರಿಗೇನೋ ಇನ್ವೆಸ್ಟ್ ಮಾಡಿದ್ದಾರೆ ಅದರಿಂದ ಅಂತಲ್ಲ. ಒಂದು ಕನ್ನಡ ಸಿನಿಮಾ ಗೆಲ್ಬೇಕು. ಒಳ್ಳೆ ಚೆನ್ನಾಗಿ ಮಾಡಿರೋ ಒಂದು ಸಿನಿಮಾ, ಇಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತ ಒಂದು ಸಿನಿಮಾ. ಯಾಕಂದ್ರೆ ಇಟ್ಸ್ ಬಿನ್ 4 years ಅಲ್ವಾ? 4 years ಇಂದ ಒಂದು ತುಂಬಾ ಕನ್ಸು ಕಟ್ಕೊಂಡು ಮಾಡಿರುವಂತ ಒಂದು ಸಿನಿಮಾ. ಸೊ ನಮ್ಮ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ಒಂದು 80s ನ ಇವಾಗ ಈ ಜನರೇಷನ್ ತಗೊಂಬರೋದು ತುಂಬಾ ಕಷ್ಟ ಇದೆ ಆ ಒಂದು ಫಾರ್ಮ್ಯಾಟ್ ನ. ಸೊ ಅದನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಬಟ್ ದ ಎಂಟೈರ್ ಸಿನಿಮಾ ಇಸ್ ಅ ವಂಡರ್ಫುಲ್ ಟ್ರೀಟ್ ಟು ಎವ್ರಿವನ್. ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಮೂವಿಗಳ ಸರ್ ಕ್ಯಾರೆಕ್ಟರ್ ಹೆಸರುಗಳು ಓಕೆ ಸರ್. ಹೆಬ್ಬಾವು ಯಾರಿಗೆ ಹೇಳ್ತೀರಾ? ಹೆಬ್ಬಾವು ನಮ್ ಪಠಾನ್ ಬೈ ಹಾಕೊಂಡು ಓಡಾಡ್ತೀವಿ. ಓಕೆ. ಮುಳ್ಳೆನರಿ ಅಂತ ಸ್ಕೆಚ್ ಹಾಕೊಡಿಯೋದು. ಸ್ಕೆಚ್ ಹಾಕೊಡಿಯೋದು ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಇದೆ. ಬಟ್ ಅದನ್ನೆಲ್ಲ ಇವಾಗಲೇ ರಿವೀಲ್ ಮಾಡಿದ್ರೆ
ಕ್ಲೆವರ್ ಸರ್ ಅವರು, ಕ್ಲೆವರ್ ಲೈಕ್ ಜಾಕಲ್. ರಮೇಶ್ ಇಂದ್ರ ಅವರು ರಮೇಶ್ ಇಂದ್ರ ಅವರು ಈಸ್ ಆಲ್ಸೋ ಕ್ಲೆವರ್. ಹಂಟರ್ ಕೊತ್ವಾಲ್ ಅವರು ಈಸ್ ಕೈಂಡ್ ಆಫ್ ಅ ಹಂಟರ್. ಕೊತ್ವಾಲ್ ಅವರು ಕೊತ್ವಾಲ್ ಅವ್ರ ಜೊತೆ ನಂದು ಇರ್ಲಿಲ್ಲ ಸೀನ್ಸ್. ಸೊ ಕ್ಲೆವರ್, ಈಸ್ ಆಲ್ಸೋ ವೆರಿ ಕ್ಲೆವರ್ ಇನ್ ದಿಸ್. ಬಿಕಾಸ್ ಒಂದು ನೀವು ಅವಾಗ ನೋಡಿದಾಗ ಆ ದಿನಗಳಲ್ಲಿ ಅಗ್ನಿಶ್ರೀ ಅವರ ಒಂದು ವೆರಿ ಬ್ರೈನಿ ಮಾಸ್ಟರ್ ಮೈಂಡ್. KM ಚೈತನ್ಯ ಅವರು ಚೈತನ್ಯ ಸರ್ಗೆ ಕ್ಯಾಪ್ಟನ್ ಆಫ್ ದ ಶಿಪ್. ಈಸ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂಡ್ ವೆರಿ ಟ್ಯಾಲೆಂಟೆಡ್, ಆನೆಸ್ಟ್ ಟೆಕ್ನಿಷಿಯನ್. ತುಂಬಾ ಕಷ್ಟ ಪಡ್ತಾರೆ. ಅಂಡ್ ಆಮೇಲೆ ಅವ್ರು ನೋಡೋದಕ್ಕೂ ಅವ್ರು ತೆಗೆಯೋ ಸಿನಿಮಾಗೂ ಸಂಬಂಧನೇ ಇಲ್ಲ. ಸರ್ ಅಷ್ಟು ಕ್ಯೂಟ್, ಅಷ್ಟು ಹಂಬಲ್, ಅಷ್ಟು ಸಾಫ್ಟ್. ಮೂವಿ ಅಂತ ಬಂದಾಗ ಒಳ್ಳೆ ರಾಕ್ಷಸ ತೆಗ್ದಂಗೆ ಮೂವಿಗಳು ಬರುತ್ತೆ. ಆ ತರ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದು ಆಕ್ಚುಯಲ್ ಸ್ಟ್ರೆಂತ್ ಏನು ಅಂದ್ಬಿಟ್ಟು. ಆ ದಿನಗಳು ನೀವು ಒಂದು ಕಲ್ಟ್ ಸಿನಿಮಾ ನೋಡಿದ್ರಿ, ಬಲರಾಮನ ದಿನಗಳು ಒಂದು ಸಿನಿಮ್ಯಾಟಿಕ್ ಕ್ಲಾಸ್, ಒಂದು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ವಾಚ್ ಇಟ್. ವಿಜುವಲ್ ಟ್ರೀಟ್ ಆಕ್ಚುಲಿ, ಯಾ ಯು ಗಾಟ್ ಇಟ್ ರೈಟ್. ನಾಯಕ ನಟಿ ಸರ್ ಜಿಂಕೆ ಸೇಮ್ ಹೇಳಿದ್ರು. ಮತ್ತೆ ನೋಡಿ ಯಾರ್ಯಾರ ಬಾಯಿಂದ ಏನ್ ಬರ್ಬೇಕು ಅದೇ ಬರ್ಬೇಕು. ನಿನ್ನ ಮನ್ಸಲ್ಲಿ ಬಂತು, ನನ್ನ ಬಾಯಲ್ಲಿ ಹೇಳಿದೆ ಅಷ್ಟೇ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಗುಡ್ ಲಕ್.